ಇನ್ನ ಲಕ್ಕುಂಡಿಯಲ್ಲಿ ಏನು ನಿಧಿ ಸಿಕ್ಕಿದೆ, ಅಕ್ಕಪಕ್ಕದ ಮನೆಯವರು ಆತಂಕವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಈಗ ಮನೆ ನಿರ್ಮಾಣ ಕಾರ್ಯವೂ ಕೂಡ ಸ್ಥಗಿತಗೊಂಡಿದೆ. ಇದರಿಂದ ಅಕ್ಕಪಕ್ಕದ ಮನೆಯವರಿಗೂ ಕೂಡ ತೊಂದರೆ ಆಗ್ತಾ ಇದೆ. ಈಗಾಗಲೇ ನಮ್ಮ ಮನೆ ಗೋಡೆ ಸಂಪೂರ್ಣವಾಗಿ ಹಾನಿಯಾಗಿದೆ, ಯಾವಾಗ ಏನಾಗುತ್ತೋ ಅನ್ನೋ ಆತಂಕದಲ್ಲಿ ನಾವಿದ್ದೀವಿ ಅಂತ ಪಕ್ಕದ ಮನೆಯ ಮಾಲೀಕ ನಿಂಗಪ್ಪ ಹಿರಿಯಪ್ಪ ಗಡ್ಗಿ ಆತಂಕವನ್ನ ವ್ಯಕ್ತಪಡಿಸಿದ್ದಾರೆ. ಇವರು ಮನೆ ನಿರ್ಮಾಣ ಮಾಡುವಾಗ ಅಕ್ಕಪಕ್ಕದ ಮನೆಗಳಿಗೂ ಕೂಡ ಹಾನಿಯಾಗಿತ್ತು, ಯಾವಾಗ ಏನಾಗುತ್ತೋ ಅನ್ನೋಂಥ ಆತಂಕ ನಮಗಿದೆ ಅಂತ ಪಕ್ಕದ ಮನೆ ಮಾಲೀಕ ನಿಂಗಪ್ಪ ಹಿರಿಯಪ್ಪ ಗಡ್ಗಿ ಆತಂಕವನ್ನ ವ್ಯಕ್ತಪಡಿಸಿದ್ದಾರೆ. ಐತಿಹಾಸಿಕ ಲಕ್ಕುಂಡಿ ಗ್ರಾಮದಲ್ಲಿ ನಿಧಿ ಸಿಕ್ಕಿತ್ತು. ಕಸ್ತೂರವ್ವ ರಿತ್ತಿ ಎನ್ನುವರ ಮನೆ ಏನು ಪಾಯ ತೆಗೆಯುವಂತಹ ಸಮಯದಲ್ಲಿ ನಾವಿವಾಗ ಅದೇ ಒಂದು ಸ್ಥಳದಲ್ಲಿದ್ದೇವೆ. ಇಲ್ಲಿ ದೃಶ್ಯದಲ್ಲಿ ಕೂಡ ನೋಡ್ತಾ ಇರಬಹುದು, ಏನು ಕಸ್ತೂರವ್ವ ರಿತ್ತಿ ಅವರ ಈ ಒಂದು ಮನೆಯಲ್ಲಿ ಇವಾಗ ಮನೆ ಕೆಡವಿ ಹೊಸ ಮನೆ ನಿರ್ಮಾಣ ಮಾಡಬೇಕಂತೇಳಿ ಪಾಯ ಹಾಕುವಂತ ಸಮಯದಲ್ಲಿ ಇಲ್ಲೇನು ಇದೇ ಒಂದು ಸ್ಥಳದಲ್ಲಿ ನಿಧಿ ಸಿಕ್ಕಿತ್ತು. ಹೀಗಾಗಿ ಈ ನಿಧಿಯನ್ನು ಕೂಡ ಕುಟುಂಬಸ್ಥರು ಸರ್ಕಾರಕ್ಕೆ ಹಸ್ತಾಂತರ ಮಾಡಿದ್ದಾರೆ. ಆದರೆ ಇವಾಗ ಇಲ್ಲಿ ಸಾಕಷ್ಟು ಗೊಂದಲ ಉಂಟಾಗ್ತಾ ಇದೆ. ಯಾಕಂತಂದ್ರೆ ಕಳೆದ 3 ದಿನಗಳಿಂದಲೂ ಕೂಡ ಇಲ್ಲಿ ಯಾವುದೇ ರೀತಿಯಿಂದ ಕಾಮಗಾರಿ ನಡೀತಾ ಇಲ್ಲ. ಹೀಗಾಗಿ ಇದೊಂದು ನಿಷೇಧಿತ ಪ್ರದೇಶವಾಗಿದೆ. ಇಲ್ಲಿ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ನಿಧಿ ಸಿಗಬಹುದೆನ್ನೋ ಒಂದು ಉದ್ದೇಶಕ್ಕಾಗಿ ಪುರಾತತ್ವ ಇಲಾಖೆ ಮತ್ತು ಸರ್ಕಾರ ಕೂಡ ಮುಂದಿನ ದಿನಗಳಲ್ಲಿ ಪರಿಶೀಲನೆ ಮಾಡಲು ಮುಂದಾಗ್ತಾ ಇದೆ. ಆದ್ರೆ ಇವಾಗ ಅಕ್ಕಪಕ್ಕದ ಮನೆಯವರಿಗೂ ಕೂಡ ಸಾಕಷ್ಟು ಸಮಸ್ಯೆ ಆಗ್ತಾ ಇದೆ. ಇಲ್ಲಿ ನಾವು ನೋಡ್ತಾ ಇರಬಹುದು, ಇದೇ ಒಂದು ಗಾಡಿ ಬಿರಿದಿನ ಗಾಡಿ, ಇಲ್ಲಿಂದವರೆಗೂ ಕೂಡ ಇವರು ಮನೆ ನಿರ್ಮಾಣ ಮಾಡಬೇಕಾಗಿದೆ. ಪಕ್ಕದ ಮನೆಯವರು ಆ ಮನೆ ಈ ರೀತಿ ಆಗಿದೆ. ಆದ್ರೆ ಈಗ ಇಮಿಡಿಯೇಟ್ಲಿ ಈ ಒಂದು ಮನೆ ನಿರ್ಮಾಣ ಮಾಡಬೇಕು, ಇಲ್ಲಂತಂದ್ರೆ ಇದು ಬೀಳುವ ಹಂತಕ್ಕೆ ಹೋಗುತ್ತೆ. ಹೀಗಾಗಿ ಈ ಕುಟುಂಬಸ್ಥರು ಕೂಡ ಸಾಕಷ್ಟು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಇವಾಗ ಮನಿ ನಿಮ್ದು ಕಟ್ಟಬೇಕಾಗಿತ್ತು, ಈಗ ಅರ್ಧಕ್ಕೆ ನಿಂತಿದೆ. ಏನ್ ಬೇಡಿಕೆ ನಿಮ್ದು? ಏನಿಲ್ರಿ, ಬಿದ್ರೆ ಕೆಟ್ಟ ಹೋಗುತ್ತ, ಅದಕ್ಕೆ ಕಟ್ಟಿಸ್ರಿ ಅಂತ ಹೇಳುದು. ಇಷ್ಟ ನಮ್ದು, ಮತ್ತೇನೈತಿ. ಒಂದ್ ವೇಳೆ ಬಿದ್ರೆ ನಾನು ಇಲ್ಲಿ ಬಾಗಲ ಇಡವ ಅಂತ ಹೇಳಿದ್ ನಾನು. ಆ ಹುಡುಗ ಸಿಟ್ಟು ಬಂತದ. ನಮ್ಗ್ ಕಟ್ಟಿಸಿ ಕೊಟ್ಬಿಟ್ಟು ಚಿಂತೆ ಇಲ್ಲಲ್ರಿ. ಅಂದ್ರೆ ಬಾಗಲ ಅಂದ್ರೆ ಇಲ್ಲೇ ಈ ರೀತಿ ಬಾಗಲ ಬಿದ್ರ ಅದು ಬಿದ್ರ ಬೆಳ್ಳಿಯರ್ ಕಟ್ಟಿಸಿ ಕೊಟ್ಬಿಡ್ಲಿ. ಈಗ ಬಾಗಲ ಇಟ್ಟರೆ ಮತ್ತೆ ಈ ಮನೆ ಸಮಸ್ಯೆ ಮತ್ತ ಹಗ ಆಗೋದ ಅದ ಅಲ್ಲ. ನಮ್ದು ಅತ್ತಾಗ ಐತಿ ಬಿಡು ಬಾಗಲ, ಪಶ್ಚಿಮಕ್ಕೈತಿ. ಆಮೇಲೆ ಕಟ್ಬಿಟ್ರೆ ಆತ್ರಿ ಅದ್ರದ್ದು. ಈಗ ಕಟ್ಟೋದಕ್ಕೆ ಏನು ಸಮಸ್ಯೆ ಆಗತ್ತೆ? ಹೊಣೆಗಾರ ಯಾರು ಕಟ್ಟವ್ರು ಅದು ಬೇಕಲ್ಲ. ಮತ್ ಹಗ ಬಿಟ್ಟು ಹೋದ್ರಿ, ಈಗ ಅವ್ರ ಜಾಗ ಬೇರೆ ಕೊಟ್ರು, ಅವ್ರ ಅತ್ತಾಗ ಹೋಗ್ಬಿಟ್ರೆ ಇದನ್ನ ಮಾಡವ್ರ ಯಾರು? ನಾವ್ ಮಾಡ್ರಿ ಅಂತ ಹೇಳವ್ರು. ಈಗ ಮನಿ ಕಟ್ಬೇಕಾದ್ರೆ ಕಸ್ತೂರವ್ವ ರಿತ್ತಿ ಹೇಳಿದ್ರ ನಿಮ್ ಕಟ್ಟಿ ನಾವು ತಕೊಂತೀವಿ ಕಟ್ತೀವಿ ಅಂದ್ರ. ಮತ್ ತಕೊಂಡ್ರು ಮತ್ ಇದು ಗದ್ಲ ನಡೀತು, ಹಗ ಉಳಿತದು, ಮತ್ ಬಿದ್ದು ಬಿಟ್ರಿ ಹೆಂಗ ಅಂತ ನಾ ಅಂತೀವಿ. ಅದನ್ನ ಯಾರು ಕಟ್ಕೊಡ್ಬೇಕಂತ? ಅವರೇ ಕಟ್ಬೇಕ್ರಿ. ಕಸ್ತೂರವ್ವ ಈಗೇನ್ ಗಂಗಂಬರ ಅವರೇ ಕಟ್ಬೇಕು. ಅವರೇ ಕೆಡ್ಸ್ಯಾರ, ಅದನ್ನ ಅವರೇ ಕಟ್ಬೇಕು. ಈಗ ನಿಧಿ ಸಿಕ್ಕಿದ್ದಕ್ಕೆ ನಿಮಗೆ ಬಹಳ ಗೊಂದಲ ಆಗತೈತಿ. ಹೌದಾ? ಮತ್ ಸುತ್ತಲಾಗಿ ನೋಡಿ, ಇದು ಒಬ್ಬರದು ಅವು ಒಬ್ಬರು. ಈಗ ಅವಂದು ಮೂಲೆಯಲ್ಲಿ ಬಿದ್ದತಿ, ಹಾಗ ಮತ್ ಎಲ್ಲವನ್ನು ಕಟ್ಬಿಟ್ರ ಚಿಂತಿಲ್ಲ. ಮತ್ ಕಟ್ಲಿಲ್ಲ ಅಂದ್ರೆ ಮತ್ ಹಣಗಳನ್ನ ಹಾಗ ಅದ. ಈಗ ಸರ್ಕಾರ ಕಟ್ಕೊಡ್ಬೇಕಂತಾರು ಏನ್ ಕುಟುಂಬಸ್ಥರು? ಅದೇ ಆ ಕುಟುಂಬಸ್ಥರು ಹೇಳ್ಯಾರ, ನಮ್ಗ್ ಕಟ್ಟಿ ಕೊಡ್ತೀವಪ್ಪ, ಉಚ್ತೀವಿ ಅಂದ್ರು ಉಚ್ಕೊಳ್ರಿ ಅಂದ್ವಿ. ಮತ್ತೀಗ ಅವರೇ ಕಟ್ಬೇಕಾ? ಅವ್ರು ಯಾವ ರೀತಿ ಸರ್ಕಾರ ಕಟ್ಟಿಸ್ಕೊಡ್ತಾರೋ ಏನು ಇವ್ರು ಕಟ್ಟಿಸ್ಕೊಡ್ತಾರೋ ಕಟ್ಟಿಸ್ಕೊಡ್ಲಿ. ಪಕ್ಕದ ಮನೆಯವರ ಆಗ್ರಹವಾಗಿದೆ. ಯಾಕಂತಂದ್ರೆ ಕಸ್ತೂರವ್ವ ರಿತ್ತಿಯವರ ಮನೆ ನಿರ್ಮಾಣ ಮಾಡಬೇಕಾದ್ರೆ ಅಕ್ಕಪಕ್ಕದ ಮನೆಗಳ ಗೋಡೆಗಳನ್ನು ಕೂಡ ಒಡೆದು ಹಾಕಿದ್ರು. ಆದ್ರೆ ಇವಾಗ ಈ ಒಂದು ಪ್ರದೇಶದಲ್ಲಿ ಮತ್ತೆ ಚಿನ್ನ ಸಿಗುತ್ತೆ ಅನ್ನೋ ಒಂದು ಉದ್ದೇಶಕ್ಕಾಗಿ ಇಲ್ಲಿ ಉತ್ಖನನ ಅಂದ್ರೆ ಇಲ್ಲಿ ಪರಿಶೀಲನೆ ಮಾಡುವಂತ ಹಂತಗಳಿದ್ದಾವೆ. ಹೀಗಾಗಿ ಕಾಮಗಾರಿ ಕಳೆದ 3 ದಿನಗಳಿಂದ ಕೂಡ ಸ್ಥಗಿತವಾಗಿದೆ. ಅಕ್ಕಪಕ್ಕದವರ ಮನೆಗಳು ಕೂಡ ಡ್ಯಾಮೇಜ್ ಆಗುವ ಲಕ್ಷಣಗಳು ಹೆಚ್ಚಾಗಿದ್ದಾವೆ. ಹೀಗಾಗಿ ನಮ್ಮ ಮನೆಗಳನ್ನು ಏನು ಗೋಡೆಗಳನ್ನು ಕೆಡವಿದ್ದಾರೆ, ಅವನ್ನು ಪುನಃ ನಿರ್ಮಾಣ ಮಾಡಿಕೊಡ್ಬೇಕಂತ ಹೇಳಿ ಅಕ್ಕಪಕ್ಕದ ಮನೆಯವರು ಕೂಡ ಒತ್ತಾಯ ಮಾಡ್ತಾ ಇದ್ದಾರೆ. ಕ್ಯಾಮರಾಮನ್ ಮಂಜುನಾಥ್ ಜೊತೆ ಮಂಜು ಪತ್ತಾರ್, ರಿಪಬ್ಲಿಕ್ ಕನ್ನಡ, ಗದಗ್. ಇನ್ನ ಲಕ್ಕುಂಡಿಯಲ್ಲಿ ಏನು ನಿಧಿ ಸಿಕ್ಕಿದೆ, ಅಕ್ಕಪಕ್ಕದ ಮನೆಯವರು ಆತಂಕವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಈಗ ಮನೆ ನಿರ್ಮಾಣ ಕಾರ್ಯವೂ ಕೂಡ ಸ್ಥಗಿತಗೊಂಡಿದೆ. ಇದರಿಂದ ಅಕ್ಕಪಕ್ಕದ ಮನೆಯವರಿಗೂ ಕೂಡ ತೊಂದರೆ ಆಗ್ತಾ ಇದೆ. ಈಗಾಗಲೇ ನಮ್ಮ ಮನೆ ಗೋಡೆ ಸಂಪೂರ್ಣವಾಗಿ ಹಾನಿಯಾಗಿದೆ, ಯಾವಾಗ ಏನಾಗುತ್ತೋ ಅನ್ನೋ ಆತಂಕದಲ್ಲಿ ನಾವಿದ್ದೀವಿ ಅಂತ ಪಕ್ಕದ ಮನೆಯ ಮಾಲೀಕ ನಿಂಗಪ್ಪ ಹಿರಿಯಪ್ಪ ಗಡ್ಗಿ ಆತಂಕವನ್ನ ವ್ಯಕ್ತಪಡಿಸಿದ್ದಾರೆ. ಇವರು ಮನೆ ನಿರ್ಮಾಣ ಮಾಡುವಾಗ ಅಕ್ಕಪಕ್ಕದ ಮನೆಗಳಿಗೂ ಕೂಡ ಹಾನಿಯಾಗಿತ್ತು, ಯಾವಾಗ ಏನಾಗುತ್ತೋ ಅನ್ನೋಂಥ ಆತಂಕ ನಮಗಿದೆ ಅಂತ ಪಕ್ಕದ ಮನೆ ಮಾಲೀಕ ನಿಂಗಪ್ಪ ಹಿರಿಯಪ್ಪ ಗಡ್ಗಿ ಆತಂಕವನ್ನ ವ್ಯಕ್ತಪಡಿಸಿದ್ದಾರೆ. ಐತಿಹಾಸಿಕ ಲಕ್ಕುಂಡಿ ಗ್ರಾಮದಲ್ಲಿ ನಿಧಿ ಸಿಕ್ಕಿತ್ತು. ಕಸ್ತೂರವ್ವ ರಿತ್ತಿ ಎನ್ನುವರ ಮನೆ
ಏನು ಪಾಯ ತೆಗೆಯುವಂತ ಸಮಯದಲ್ಲಿ ನಾವಿವಾಗ ಅದೇ ಒಂದು ಸ್ಥಳದಲ್ಲಿದ್ದೇವೆ. ಇಲ್ಲಿ ದೃಶ್ಯದಲ್ಲಿ ಕೂಡ ನೋಡ್ತಾ ಇರಬಹುದು, ಏನು ಕಸ್ತೂರವ್ವ ರಿತ್ತಿ ಅವರ ಈ ಒಂದು ಮನೆಯಲ್ಲಿ ಇವಾಗ ಮನೆ ಕೆಡವಿ ಹೊಸ ಮನೆ ನಿರ್ಮಾಣ ಮಾಡಬೇಕಂತೇಳಿ ಪಾಯ ಹಾಕುವಂತ ಸಮಯದಲ್ಲಿ ಇಲ್ಲೇನು ಇದೇ ಒಂದು ಸ್ಥಳದಲ್ಲಿ ನಿಧಿ ಸಿಕ್ಕಿತ್ತು. ಹೀಗಾಗಿ ಈ ನಿಧಿಯನ್ನು ಕೂಡ ಕುಟುಂಬಸ್ಥರು ಸರ್ಕಾರಕ್ಕೆ ಹಸ್ತಾಂತರ ಮಾಡಿದ್ದಾರೆ. ಆದ್ರೆ ಇವಾಗ ಇಲ್ಲಿ ಸಾಕಷ್ಟು ಗೊಂದಲ ಉಂಟಾಗ್ತಾ ಇದೆ. ಯಾಕಂತಂದ್ರೆ ಕಳೆದ 3 ದಿನಗಳಿಂದನೂ ಕೂಡ ಇಲ್ಲಿ ಯಾವುದೇ ರೀತಿಯಿಂದ ಕಾಮಗಾರಿ ನಡೀತಾ ಇಲ್ಲ. ಹೀಗಾಗಿ ಇದೊಂದು ನಿಷೇಧಿತ ಪ್ರದೇಶವಾಗಿದೆ. ಇಲ್ಲಿ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ನಿಧಿ ಸಿಗಬಹುದೆನ್ನೋ ಒಂದು ಉದ್ದೇಶಕ್ಕಾಗಿ ಪುರಾತತ್ವ ಇಲಾಖೆ ಮತ್ತು ಸರ್ಕಾರ ಕೂಡ ಮುಂದಿನ ದಿನಗಳಲ್ಲಿ ಪರಿಶೀಲನೆ ಮಾಡಲು ಮುಂದಾಗ್ತಾ ಇದೆ. ಆದ್ರೆ ಇವಾಗ ಅಕ್ಕಪಕ್ಕದ ಮನೆಯವರಿಗೂ ಕೂಡ ಸಾಕಷ್ಟು ಸಮಸ್ಯೆ ಆಗ್ತಾ ಇದೆ. ಇಲ್ಲಿ ನಾವು ನೋಡ್ತಾ ಇರಬಹುದು, ಇದೇ ಒಂದು ಗಾಡಿ, ಬಿರುದಿನ ಗಾಡಿ, ಇಲ್ಲಿಂದವರೆಗೂ ಕೂಡ ಇವರು ಮನೆ ನಿರ್ಮಾಣ ಮಾಡಬೇಕಾಗಿದೆ. ಪಕ್ಕದ ಮನೆಯವರು ಆ ಮನೆ ಈ ರೀತಿ ಆಗಿದೆ. ಆದ್ರೆ ಈಗ ಇಮಿಡಿಯೇಟ್ಲಿ ಈ ಒಂದು ಮನೆ ನಿರ್ಮಾಣ ಮಾಡಬೇಕು, ಇಲ್ಲಂತಂದ್ರೆ ಇದು ಬೀಳುವ ಹಂತಕ್ಕೆ ಹೋಗುತ್ತೆ. ಹೀಗಾಗಿ ಈ ಕುಟುಂಬಸ್ಥರು ಕೂಡ ಸಾಕಷ್ಟು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಇವಾಗ ಮನೆ ನಿಮ್ದು ಕಟ್ಟಬೇಕಾಗಿತ್ತು, ಈಗ ಅರ್ಧಕ್ಕೆ ನಿಂತಿದೆ. ಏನ್ ಬೇಡಿಕೆ ನಿಮ್ದು? ಏನಿಲ್ರಿ, ಬಿದ್ರೆ ಕೆಟ್ಟ ಹೋಗುತ್ತ, ಅದಕ್ಕೆ ಕಟ್ಟಿಸ್ರಿ ಅಂತ ಹೇಳುದು. ಇಷ್ಟ ನಮ್ಮ ಮತ್ತೇನೈತಿ. ಒಂದ್ ವೇಳೆ ಬಿದ್ರೆ ನಾನು ಇಲ್ಲಿ ಬಾಗಲ ಇಡವ ಅಂತ ಹೇಳಿದ್ ನಾನು. ಆ ಹುಡುಗ ಸಿಟ್ಟು ಬಂತದ. ನಮ್ಗ್ ಕಟ್ಟಿಸಿ ಕೊಟ್ಬಿಟ್ಟು ಚಿಂತೆ ಇಲ್ಲಲ್ರಿ. ಅಂದ್ರೆ ಬಾಗಲ ಅಂದ್ರೆ ಇಲ್ಲೇ ಈ ರೀತಿ ಬಾಗಲ ಬಿದ್ರ ಅದು ಬಿದ್ರ ಬೆಳ್ಳೀರ್ ಕಟ್ಟಿಸಿ ಕೊಟ್ಬಿಡ್ಲಿ. ಈಗ ಬಾಗಲ ಇಟ್ರ ಮತ್ತೆ ಈ ಮನೆಯ ಸಮಸ್ಯೆ ಮತ್ತ ಹಗ ಆಗೋದ ಅದ ಅಲ್ಲ. ನಮ್ದು ಅತ್ತಾಗ ಐತಿ ಬಿಡು ಬಾಗಲ, ಪಶ್ಚಿಮಕ್ ಐತಿ. ಆಮೇಲೆ ಕಟ್ಬಿಟ್ರೆ ಆತ್ರಿ ಅದ್ರದ್ದು. ಈಗ ಕಟ್ಟೋದಕ್ಕೆ ಏನು ಸಮಸ್ಯೆ ಆಗತ್ತೆ? ಹೊಣಗಾರ ಯಾರು ಕಟ್ಟವ್ರು ಅದು ಬೇಕಲ್ಲ. ಮತ್ ಹಗ ಬಿಟ್ಟು ಹೋದ್ರಿ, ಈಗ ಅವ್ರ ಜಾಗ ಬೇರೆ ಕೊಟ್ರ, ಅವ್ರ ಅತ್ತಾಗ ಹೋಗ್ಬಿಟ್ರೆ ಇದನ್ ಮಾಡವ್ರ ಯಾರು? ನಾವ್ ಮಾಡ್ರಿ ಅಂತ ಹೇಳವ್ರ. ಈಗ ಮನಿ ಕಟ್ಬೇಕಾದ್ರೆ ಕಸ್ತೂರವ್ರ ರೀತಿಯಾರು ಹೇಳಿದ್ರ ನಿಮ್ ಕಟ್ಕೊಡ್ತೀವಿ, ನಾವು ತಕೊಂತೀವಿ ಕಟ್ತೀವಿ ಅಂದ್ರ. ಮತ್ ತಕೊಂಡ್ರು ಮತ್ ಇದು ಗದ್ಲ ನಡೀತು, ಹಗ ಉಳಿತದು, ಮತ್ ಬಿದ್ದು ಬಿಟ್ರಿ ಹೆಂಗ ಅಂತ ನಾ ಅಂತೀವಿ. ಅದನ್ನ ಯಾರು ಕಟ್ಕೊಡ್ಬೇಕಂತ? ಅವರೇ ಕಟ್ಬೇಕ್ರಿ. ಕಸ್ತೂರವ್ರ ಈಗೇನ್ ಗಂಗಮ್ಮರ ಅವರೇ ಕಟ್ಬೇಕು. ಅವರೇ ಕೆಡಿಸ್ಯಾರ, ಅದನ್ನ ಅವರೇ ಕಟ್ಬೇಕು. ಈಗ ನಿಧಿ ಸಿಕ್ಕಿದ್ದಕ್ಕೆ ನಿಮಗೆ ಬಹಳ ಗೊಂದಲ ಆಗತೈತಿ. ಹೌದಾ? ಮತ್ ಸುತ್ತಲಾಗಿ ನೋಡಿ, ಇದು ಒಬ್ಬರದು ಅವು ಒಬ್ಬರು. ಈಗ ಅವಂದು ಮೂಲೆಯಲ್ಲಿ ಬಿದ್ದತಿ, ಹಾಗ ಅವ. ಮತ್ ಎಲ್ಲವನ್ನ ಕಟ್ಬಿಟ್ರ ಚಿಂತಿಲ್ಲ, ಮತ್ ಕಟ್ಲಿಲ್ಲ ಅಂದ್ರೆ ಮತ್ ಹನಗಳನ್ನ ಹಾಗ ಅದ. ಈಗ ಸರ್ಕಾರ ಕಟ್ಕೊಡ್ಬೇಕಂತಾರ ಏನ್ ಕುಟುಂಬಸ್ಥರು? ಅದೇ ಆ ಕುಟುಂಬಸ್ಥರು ಹೇಳ್ಯಾರ, ನಮಗ್ ಕಟ್ಟಿ ಕೊಡ್ತೀವಪ್ಪ, ಉಚ್ತೀವಿ ಅಂದ್ರು ಉಚ್ಕೊಳ್ರಿ ಅಂದ್ವಿ. ಮತ್ ಈಗ ಅವರೇ ಕಟ್ಬೇಕಾ? ಅವ್ರು ಯಾವ ರೀತಿ ಸರ್ಕಾರ ಕಟ್ಟಿಸ್ಕೊಡ್ತಾರೋ ಏನು ಇವ್ರು ಕಟ್ಟಿಸ್ಕೊಡ್ತಾರೋ ಕಟ್ಟಿಸ್ಕೊಡ್ಲಿ. ಪಕ್ಕದ ಮನೆಯವರ ಆಗ್ರಹವಾಗಿದೆ. ಯಾಕಂತಂದ್ರೆ ಕಸ್ತೂರವ್ವ ರಿತ್ತಿಯವರ ಮನೆ ನಿರ್ಮಾಣ ಮಾಡಬೇಕಾದ್ರೆ ಅಕ್ಕಪಕ್ಕದ ಮನೆಗಳ ಗೋಡೆಗಳನ್ನು ಕೂಡ ಒಡೆದು ಹಾಕಿದ್ರು. ಆದ್ರೆ ಇವಾಗ ಈ ಒಂದು ಪ್ರದೇಶದಲ್ಲಿ ಮತ್ತೆ ಚಿನ್ನ ಸಿಗುತ್ತೆ ಅನ್ನೋ ಒಂದು ಉದ್ದೇಶಕ್ಕಾಗಿ ಇಲ್ಲಿ ಉತ್ಖನನ ಅಂದ್ರೆ ಇಲ್ಲಿ ಪರಿಶೀಲನೆ ಮಾಡುವಂತ ಹಂತಗಳಿದ್ದಾವೆ. ಹೀಗಾಗಿ ಕಾಮಗಾರಿ ಕಳೆದ 3 ದಿನಗಳಿಂದ ಕೂಡ ಸ್ಥಗಿತವಾಗಿದೆ. ಅಕ್ಕಪಕ್ಕದವರ ಮನೆಗಳು ಕೂಡ ಡ್ಯಾಮೇಜ್ ಆಗುವ ಲಕ್ಷಣಗಳು ಹೆಚ್ಚಾಗಿದ್ದಾವೆ. ಹೀಗಾಗಿ ನಮ್ಮ ಮನೆಗಳನ್ನು ಏನು ಗೋಡೆಗಳನ್ನು ಕೆಡವಿದ್ದಾರೆ, ಅವನ್ನು ಪುನಃ ನಿರ್ಮಾಣ ಮಾಡಿಕೊಡ್ಬೇಕಂತ ಹೇಳಿ ಅಕ್ಕಪಕ್ಕದ ಮನೆಯವರು ಕೂಡ ಒತ್ತಾಯ ಮಾಡ್ತಾ ಇದ್ದಾರೆ. ಕ್ಯಾಮರಾಮನ್ ಮಂಜುನಾಥ್ ಜೊತೆ ಮಂಜು ಪತ್ತಾರ್, ರಿಪಬ್ಲಿಕ್ ಕನ್ನಡ, ಗದಗ್. ಕೆಡವಿದ್ದಾರೆ, ಅವನ್ನು ಪುನಃ ನಿರ್ಮಾಣ ಮಾಡಿಕೊಡ್ಬೇಕಂತ ಹೇಳಿ ಅಕ್ಕಪಕ್ಕದ ಮನೆಯವರು ಕೂಡ ಒತ್ತಾಯ ಮಾಡ್ತಾ ಇದ್ದಾರೆ. ಕ್ಯಾಮರಾಮನ್ ಮಂಜುನಾಥ್ ಜೊತೆ ಮಂಜು ಪತ್ತಾರ್, ರಿಪಬ್ಲಿಕ್ ಕನ್ನಡ, ಗದಗ್.